Good evening, aspirants. Today we are starting one of the most important areas in physical geography. ಇವತ್ತು ನಾವು ಜಿಯೋಗ್ರಫಿ ಸಬ್ಜೆಕ್ಟ್ನ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಗಲಿಂದ ನೋಡೋಣ. ಮೋಸ್ಟ್ ಸ್ಟೂಡೆಂಟ್ಸು ಜಿಯೋಗ್ರಫಿನ ಫ್ಯಾಕ್ಟ್ ಸಬ್ಜೆಕ್ಟ್ ಅಂತ ಹೇಳಿ ಅಂದ್ಕೊಳ್ತಾರೆ. ಬಟ್ UPSC ದೃಷ್ಟಿಕೋನದಿಂದ ನಾವು ನೋಡಿದಾಗ ಅಥವಾ KS ಇತ್ತೀಚಿನ KPSC ಕೂಡ ಕ್ವಶನ್ ಪೇಪರ್ ಏನು ತೆಗಿತಾ ಇದೆ ಆ ಒಂದು ಬೇಸಿಸ್ ಮೇಲೆ ನಾವು ನೋಡ್ತಾ ಹೋಗೋದಾದರೆ ಈಸ್ ಆ್ಯಕ್ಚುಲಿ ಪ್ರಾಸೆಸ್ ಬೇಸ್ಡ್ ಸೈನ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡೆಫಿನೇಷನ್ನ ಮೆಮೊರೈಸ್ ಮಾಡಲ್ಲ. ಹಾಗಾದರೆ ನಾವು ಏನು ಕಲಿತೀವಿ, ಪ್ರಾಸೆಸ್ನ ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ಎಕ್ಸಾಮಿನರ್ ಹೇಗೆ ಥಿಂಕ್ ಮಾಡ್ತಾನೆ ಅನ್ನೋದನ್ನು ನೋಡ್ತೀವಿ. ಇವತ್ತಿನ ಈ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಜಿಯೋಮಾರ್ಫಾಲಜಿ ಬಗ್ಗೆ ಇವತ್ತು ಕಂಪ್ಲೀಟಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಾನು ಒಂದು ಸ್ಲೈಡಲ್ಲಿ ನಿಮಗೆ ಒಂದು ಸುಮಾರು ಅದಕ್ಕೆ ರಿಲೇಟೆಡ್ ಆಗ್ತಕ್ಕಂಥ ಒಂದು ಟಾಪಿಕ್ಗಳ ಬಗ್ಗೆ ನಾನು ಇವತ್ತು ಒಂದು ಸ್ಲೈಡ್ ಮುಖಾಂತರ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ. ಜಿಯೋಮಾರ್ಫಾಲಜಿ ಅಂತ ಅಂದರೆ ಏನು? ಫಸ್ಟ್, ವಾಟ್ ಈಸ್ ಜಿಯೋಮಾರ್ಫಾಲಜಿ? ಜಿಯೋಮಾರ್ಫಾಲಜಿ ಈಸ್ ದಿ ಸ್ಟಡಿ ಆಫ್ ಅರ್ತ್ ಸರ್ಫೇಸ್ ಫೀಚರ್ಸ್ ಆ್ಯಂಡ್ ದಿ ಪ್ರಾಸೆಸ್ ದಟ್ ಕಂಟಿನ್ಯೂಸ್ಲಿ ಶೇಪ್ ದೆಮ್. ಅಂದರೆ ಭೂಮಿಯ ಮೇಲ್ಮೈ ಆಕಾರಗಳು ಹಾಗೂ ಅವನ್ನು ರೂಪಿಸುವ ಪ್ರಕ್ರಿಯೆಗಳೇನಿದೆಯಲ್ಲ ಅದರ ಒಂದು ಅಧ್ಯಯನವನ್ನು ನಾವೇನಂತ ಕರಿತೀವಿ? ಜಿಯೋಮಾರ್ಫಾಲಜಿ ಅಂತ ಹೇಳಿ ಕರಿತೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ಭೂಮಿಯ ಮೇಲ್ಮೈ ಕಾಣುವಂಥದ್ದು ಏನು? ಮೌಂಟೇನ್ಸು, ಪ್ಲೇಟ್ಯೂಸು, ವ್ಯಾಲ್ಯೂಸು, ರಿವರ್ಸು, ವಾಲ್ಕೆನೋಸು ಆ್ಯಂಡ್ ಅರ್ಥ್ವೇಕ್ಸ್ ಇವೆಲ್ಲ ನೋಡಿ ಆರ್ ನಾಟ್ ರ್ಯಾಂಡಮ್ ಫೀಚರ್ಸ್. ಇವೆಲ್ಲ ಏನು ಯಾದೃಚ್ಛಿಕವಾಗಿ ನಿರ್ಮಾಣವಾಗಿಲ್ಲ. ದೇ ಆರ್ ದಿ ರಿಸಲ್ಟ್ ಆಫ್ ಕಂಟಿನ್ಯೂಯಸ್ ಇಂಟ್ರಾಕ್ಷನ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸಸ್. ಅಂದರೆ ಭೂಮಿಯ ಒಳಗಿನ ಮತ್ತು ಹೊರಗಿನ ಶಕ್ತಿಗಳ ನಿರಂತರ ಒಂದು ಕ್ರಿಯೆಗಳಿಂದ ಏನಾಗಿದ್ದಾವೆ, ಇವು ರೂಪುಗೊಂಡಿದ್ದಾವೆ. ನೋಡಿ, ಅರ್ತ್ ಸರ್ಫೇಸ್ನ ಶೇಪ್ ಮಾಡುವ ಪ್ರೋಸೆಸ್ ಎರಡಿದೆ. ಒಂದು ಇಂಟರ್ನಲ್ ಮತ್ತು ಇನ್ನೊಂದು ಎಕ್ಸ್ಟರ್ನಲ್ ಫೋರ್ಸಸ್ಸು. ಇವೆರಡರ ಒಂದು ಡಿಫ್ರೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದನ್ನು ನೋಡಿ ಎಂಡೋಜಿನಸ್ ಮತ್ತು ಎಕ್ಸೋಜೆನಿಕ್ ಪ್ರೋಸೆಸ್ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಈ ಎರಡರ ಒಂದು ಡಿಫ್ರೆನ್ಸನ್ನು ನಾವಿವತ್ತು ಕಂಪ್ಲೀಟಾಗಿ ತಿಳ್ಕೊಳ್ಬೇಕು. ಇದು ಬಹಳ ಜಿಯೋಮಾರ್ಫಾಲಜಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಇದು. ಫಸ್ಟು ಎಂಡೋಜೆನಿಕ್ ಫೋರ್ಸಸ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ದೀಸ್ ಫೋರ್ಸಸ್ ಒರಿಜಿನೇಟ್ ಇನ್ಸೈಡ್ ದಿ ಅರ್ತ್. ಇದೇನು ಭೂಮಿಯ ಒಳಭಾಗದಿಂದ ಉದ್ಭವಿಸಿದೆ. ಉದಾಹರಣೆಗೆ ಏನಂತ ನಾವು ನೋಡ್ತಾ ಹೋಗೋದಾದ್ರೆ ಟೆಕ್ಟಾನಿಕ್ ಮೌಂಟೇನ್ಸ್, ವಾಲ್ಕೆನಿಸಮ್, ಅರ್ಥ್ವೇಕ್ಸ್, ಮೌಂಟೇನ್ ಬಿಲ್ಡಿಂಗ್ಸ್. ದೀಸ್ ಆರ್ ಮೇನ್ಲಿ ಕನ್ಸ್ಟ್ರಕ್ಟಿವ್ ಫೋರ್ಸಸ್ ಬಿಕಾಸ್ ದೇ ಕ್ರಿಯೇಟ್ ರಿಲೀಫ್ ಫ್ಯೂಚರ್ಸ್. ಅಂದರೆ ಏನು? ಇವು ಸಾಮಾನ್ಯವಾಗಿ ನಿರ್ಮಾಣಾತ್ಮಕ ಶಕ್ತಿಗಳು. ಅಂದರೆ ಇವೇನಾಗ್ತವೆ, ಹೊಸ ಭೂರೂಪಗಳನ್ನು ನಿರ್ಮಾಣ ಮಾಡ್ತವೆ. ಆದರೆ ಈಗ ನಾವು ಎಕ್ಸೋಜೆನಿಕನ್ನು ನೋಡ್ತಾ ಹೋದರೆ, ಎಕ್ಸೋಜೆನಿಕ್ ಫೋರ್ಸಸನ್ನು ನಾವು ನೋಡ್ತಾ ಹೋದರೆ ದೀಸ್ ಆಪರೇಟ್ ಆನ್ ಅರ್ತ್ ಸರ್ಫೇಸ್. ಇದು ಭೂಮಿಯ ಮೇಲ್ಮೈಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಉದಾಹರಣೆಗೆ ಏನು? ರಿವರ್ಸ್, ವಿಂಡ್ಸ್, ಆಮೇಲೆ ಹಿಮನದಿಗಳು, ಗ್ಲೇಷಿಯರ್ಸ್, ಆಮೇಲೆ ಸೀ ವೇವ್ಸ್, ಸಮುದ್ರದ ಅಲೆಗಳು, ಇವು ವಿನಾಶಾತ್ಮಕ ಶಕ್ತಿಗಳು. ಯಾಕಂದರೆ ಇವು ಏನು ಮಾಡ್ತವೆ? ಎರೋಷನ್ ಮೂಲಕ ಭೂಭಾಗವನ್ನು ನಿಧಾನವಾಗಿ ಏನು ಮಾಡ್ತವೆ? ಕುಗ್ಗಿಸ್ತವೆ. ದೀಸ್ ಆರ್ ಮೇನ್ಲಿ ಡಿಸ್ಟ್ರಕ್ಟಿವ್ ಫೋರ್ಸಸ್ ಬಿಕಾಸ್ ದೇ ವೇರ್ ಡೌನ್ ದಿ ಲ್ಯಾಂಡ್ಸ್ಕೇಪ್ ಥ್ರೂ ಎರೋಷನ್. ಇಲ್ಲಿ ನಿಮಗೆ ಈ ಡಿಫ್ರೆನ್ಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಒಂದು ಸ್ಲೈಡ್ ನೋಡೋದ್ರಿಂದ ನಾವು ಇಲ್ಲಿ ಏನು ಗಮನಿಸ್ಬೇಕಪ್ಪ ಅಂದರೆ ಬಹಳ ಮುಖ್ಯವಾದಂಥ ವಿಷಯ. ಸೊ ಇಲ್ಲಿ ನಾವು ಈ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಈಗ ಏನನ್ಸ? ಸೊ ಅರ್ತ್ ಸರ್ಫೇಸ್ ಈಸ್ ನಾಟ್ ಪರ್ಮನೆಂಟ್. ಅಟ್ ಒನ್ ಪ್ಲೇಸ್ ಮೌಂಟೇನ್ಸ್ ಆರ್ ರೈಸಿಂಗ್ ಬಿಕಾಸ್ ಆಫ್ ಟೆಕ್ಟಾನಿಕ್ ಫೋರ್ಸಸ್ ವಿಲ್ ಅಟ್ ಅನದರ್ ಪ್ಲೇಸ್ ರಿವರ್ಸ್ ಆ್ಯಂಡ್ ವ್ಯಾದರಿಂಗ್ ಆರ್ ರೆಡ್ಯೂಸಿಂಗ್ ದೆಮ್. ಅಂದರೆ ಒಂದು ಕಡೆ ಟೆಕ್ಟಾನಿಕ್ ಫೋರ್ಸಸ್ ಪರ್ವತಗಳನ್ನು ನಿರ್ಮಿಸಿದರೆ ಇನ್ನೊಂದು ಕಡೆ ಏನು ಮಾಡ್ತವೆ? ನದಿಗಳು ಮತ್ತು ವ್ಯಾದರಿಂಗ್ ಅದನ್ನು ಏನು ಮಾಡ್ತಾ ನಿಧಾನವಾಗಿ ಏನು ಮಾಡ್ತಾ ಇರ್ತವೆ? ಕರಗಿಸ್ತವೆ. ದಿಸ್ ಈಸ್ ವೇ ವಿ ಸೇ. ಅಂದರೆ ನೋಡಿ, ಆದ್ದರಿಂದ ನಾವು ಏನು ಹೇಳ್ತೇವೆ ಅಂತ ಅಂದರೆ ಭೂಮಿಯ ಮೇಲ್ಮೈ ಎಂದರೆ ನಿರ್ಮಾಣ ಮತ್ತು ವಿನಾಶದ ನಿರಂತರ ಪ್ರಕ್ರಿಯೆ. ಅರ್ತ್ ಸರ್ಫೇಸ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್. ಇದರಿಂದ ನಾವು ಮೇನ್ಸಲ್ಲೂ ಕೂಡ ಏನಾದರೂ ಒಂದು ವಿಚಾರ ಬಂದರೆ ನಾವು ಈ ಒಂದು ಪದವನ್ನು ಬರೀಲೇಬೇಕು. ಈ ಒಂದು ಲೈನ್ ಏನಿದೆಯಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದರೆ ವೇರ್ ಡು ದೀಸ್ ಪ್ರಾಸೆಸ್ ಆಪರೇಟ್. ಈ ಒಂದು ಟೇಬಲನ್ನು ನಾವು ನೋಡ್ತಾ ಹೋದಾದರೆ ಇದು ಹಾಗಾದರೆ ಈ ಫೋರ್ಸಸ್ಗಳು ಹೇಗೆ ಆಪರೇಟ್ ಆಗ್ತವೆ? ವೇರ್ ಡು ದೀಸ್ ಪ್ರೋಸೆಸ್ ಆಪರೇಟ್?
ಫಸ್ಟ್ ಒನ್ ನೋಡಿ, ಇಂಟರ್ನಲ್ ಫೋರ್ಸಸ್ ಭೂಮಿಯ ಒಳಭಾಗದಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಈ ಫೋರ್ಸಸ್ ಆಪರೇಟ್ ಡೀಪ್ ಇನ್ಸೈಡ್ ದಿ ಅರ್ತ್ ಮೇನ್ಲಿ ಡ್ಯೂ ಟು ಹೀಟ್ ಅಂಡ್ ಪ್ರೆಷರ್ ಜನರೇಟ್ ಇನ್ ದಿ ಮ್ಯಾಂಟಲ್ ಅಂಡ್ ಕೋರ್. ಇವು ಮುಖ್ಯವಾಗಿ ಮ್ಯಾಂಟಲ್ ಮತ್ತು ಕೋರ್ ಒಳಗಿನ ಉಷ್ಣತೆ ಮತ್ತು ಒತ್ತಡದಿಂದ ಅವು ಏನಾಗ್ತವೆ, ಉತ್ಪತ್ತಿ ಆಗ್ತವೆ. ಹಾಗಾದ್ರೆ ಎಕ್ಸ್ಟರ್ನಲ್ ಫೋರ್ಸಸ್ ಕೂಡ ಏನು? ಎಕ್ಸ್ಟರ್ನಲ್ ಫೋರ್ಸಸ್ ಭೂಮಿಯ ಮೇಲ್ಮೈಯಲ್ಲಿ ಕಾರ್ಯನಿರ್ವಹಿಸ್ತವೆ. ಆಪರೇಟ್ ಆನ್ ದಿ ಸರ್ಫೇಸ್ ಅಂಡ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅಟ್ಮಾಸ್ಫಿಯರ್, ವಾಟರ್ ಅಂಡ್ ಕ್ಲೈಮೇಟ್. ಇವು ವಾತಾವರಣ, ನೀರು ಮತ್ತು ಹವಾಮಾನದಿಂದ ಏನಾಗ್ತವೆ, ಪ್ರಭಾವಿತವಾಗ್ತವೆ. ಅಂಡ್ ಇವಾಗ ನಾವಾಗಿದ್ರೆ ಮೌಂಟೇನ್ಸ್ ಯಾವ ರೀತಿ ಫಾರ್ಮ್ ಆಗ್ತಾವ ಅಂತ ಹೇಳಿ ನೋಡೋಣ. ಅವು ಮೌಂಟೇನ್ಸ್ ಆರ್ ಫಾರ್ಮ್ಡ್. ಮೊದಲನೇದಾಗಿ ನೋಡಿ, ಫೋಲ್ಡ್ ಮೌಂಟೇನ್ಸ್ ಆರ್ ಫಾರ್ಮ್ಡ್ ಡ್ಯೂ ಟು ಕನ್ವರ್ಜೆಂಟ್ ಪ್ಲೇಟ್ ಮೂಮೆಂಟ್. ಫೋಲ್ಡ್ ಮೌಂಟೇನ್ಸ್ ಅಂತಂದ್ರೆ ಮುಖಾಮುಖಿಯಾಗಿ ಚಲಿಸುವ ಟೆಕ್ಟಾನಿಕ್ ಪ್ಲೇಟ್ಸ್ಗಳಿಂದ ನಿರ್ಮಾಣವಾಗುವ ಪರ್ವತಗಳು. ಎರಡು ಪ್ಲೇಟ್ಸು ಒಂದರ ಕಡೆ ಮತ್ತೊಂದು ಚಲಿಸಿದಾಗ ಕಂಪರ್ಷನ್ ಉಂಟಾಗುತ್ತೆ. ಆದ್ರಿಂದ ಶಿಲಾಪದರಗಳು ಮುಚ್ಕೊಳ್ತವೆ. ಈ ಶಿಲಾಪದರಗಳು ಮುಚ್ಕೊಂಡು ಮೇಲಕ್ಕೆದ್ದು ಪರ್ವತಗಳನ್ನು ನಿರ್ಮಾಣ ಮಾಡ್ತವೆ. ರಾಕ್ ಲೇಯರ್ಸ್ ಏನಾಗ್ತವೆ, ಬೆಂಡ್ ಆ್ಯಂಡ್ ಫೋಲ್ಡ್ ಆಗ್ತವೆ ಆ್ಯಂಡ್ ಲೆಂಡಿಂಗ್ ಟು ಅಪ್ಲಿಪ್ಮೆಂಟ್ ಆ್ಯಂಡ್ ಮೌಂಟೇನ್ ಫಾರ್ಮೇಷನ್ ಆಗುತ್ತೆ. ಇದರಿಂದ ಮೌಂಟೇನ್ ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಹಿಮಾಲಯ ಪರ್ವತಗಳು. ಹಾಗಿದ್ರೆ ನೋಡಿ, ವೈ ಹಿಮಾಲಯಸ್ ಆರ್ ಇಂಪಾರ್ಟೆಂಟ್? ದಿ ಹಿಮಾಲಯಸ್ ಆರ್ ಜಿಯೋಲಾಜಿಕಲಿ ಯಂಗ್ ಫೋಲ್ಡ್ ಮೌಂಟೇನ್ಸ್. ಇವು ಭೂವೈಜ್ಞಾನಿಕವಾಗಿಯೂ ಕೂಡ ಏನಾಗಿದ್ದಾವೆ, ಯುವ ಫೋಲ್ಡ್ ಮೌಂಟೇನ್ಸ್ ಆಗಿದ್ದಾವೆ, ಹೆಂಗಾಗಿದೆ. ಆ್ಯಂಡ್ ಇಂಡಿಯನ್ ಪ್ಲೇಟ್ ಇನ್ನೂ ಕೂಡ ಏನಾಗ್ತಾ ಇದೆ, ಉತ್ತರ ಕಡೆ ಚಲಿಸ್ತಿರೋದ್ರಿಂದ ಹಿಮಾಲಯಗಳು ಏನಾಗ್ತಾ ಇದೆ, ಇನ್ನೂ ಕೂಡ ಏನಾಗ್ತಾ ಇದೆ, ಅದರ ಹೈಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸಿನ್ಸ್ ದಿ ಇಂಡಿಯನ್ ಪ್ಲೇಟ್ ಈಸ್ ಸ್ಟಿಲ್ ಮೂವಿಂಗ್ ನಾರ್ತ್ವರ್ಡ್, ದಿ ಹಿಮಾಲಯಸ್ ಆರ್ ಸ್ಟಿಲ್ ರೈಸಿಂಗ್. ಆದ್ರಿಂದ ಇದರಿಂದ ಏನಾಗ್ತಾ ಇದೆ, ಭೂಕಂಪಗಳಾಗ್ತಾ ಇದೆ, ಭೂಕುಸಿತಗಳಾಗ್ತಾ ಇದೆ, ಇನ್ಸ್ಟೆಬಿಲಿಟಿ ಹೆಚ್ಚಾಗ್ತಿದೆ. ಹಿಮಾಲಯ ಪ್ರದೇಶದಲ್ಲಿ ಏನಾಗಿದ್ದಾವೆ, ಇವುಗಳು ಸಾಮಾನ್ಯವಾಗಿದ್ದಾವೆ. ಇವಾಗ ನೆಕ್ಸ್ಟ್, ಹೌ ರಿವರ್ಸ್ ಡೆಸ್ಟ್ರಾಯ್ ಲ್ಯಾಂಡ್ಸ್ಕೇಪ್ಸ್. ನೋಡಿ, ಈ ಎರೋಷನ್ನ ಅತ್ಯಂತ ಶಕ್ತಿಶಾಲಿ ಏಜೆಂಟ್ ಯಾವುದಪ್ಪ ಅಂದರೆ ರಿವರ್ಸ್. ಯೂತ್ ಸ್ಟೇಜ್ನಲ್ಲಿ ನದಿಗಳು ಏನಾಗಿರ್ತವೆ, ವರ್ಟಿಕಲ್ ಎರೋಷನ್ ಮಾಡ್ತವೆ. ಇನ್ ದಿ ಯೂತ್ ಸ್ಟೇಜ್ ರಿವರ್ಸ್ ಎರೋಡ್ ವರ್ಟಿಕಲಿ ಆ್ಯಂಡ್ ಕ್ರಿಯೇಟ್ ವಿ ಶೇಪ್ಡ್ ವ್ಯಾಲೀಸ್. ಇದು ವಿ ಶೇಪ್ಡ್ ವ್ಯಾಲೀಸ್ನ ನಿರ್ಮಾಣ ಮಾಡ್ತವೆ. ಆ್ಯಂಡ್ ಮೆಚೂರ್ ಸ್ಟೇಜ್ನಲ್ಲಿ ಕಣಿವೆಗಳೇನಾಗಿರ್ತವೆ, ಅಗಲವಾಗಿರ್ತವೆ. ಆ್ಯಂಡ್ ಓಲ್ಡ್ ಸ್ಟೇಜ್ನಲ್ಲಿ ಮುಂದೆ ಬರ್ತಾ ಏನಾಗುತ್ತೆ, ಓಲ್ಡ್ ಸ್ಟೇಜ್ ಆಗುತ್ತೆ. ಓಲ್ಡ್ ಸ್ಟೇಜ್ನಲ್ಲಿ ಡೆಪಾಸಿಷನ್ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ, ಫೋಲ್ಡ್ ಮೌಂಟೇನ್ಸ್ ಮತ್ತು ಡೆಲ್ಟಾಸ್ ನಿರ್ಮಾಣವಾಗ್ತವೆ. ಆ್ಯಂಡ್ ಇಂಡಿಯಾ 2 ಡಿಫ್ರೆಂಟ್ ಜಿಯೋಲಾಜಿಕಲ್ ರೀಜನ್ಸನ್ನು ಹೊಂದಿದೆ. ಪ್ರಮುಖವಾಗಿ 2 ಭೂವೈಜ್ಞಾನಿಕ ಭಾಗಗಳಾಗಿ ನಾವೇನು ಮಾಡ್ಬೋದು, ಭಾರತವನ್ನು ವಿಂಗಡಿಸ್ಬೋದು. ಹಿಮಾಲಯ ಪ್ರದೇಶಗಳು ಮತ್ತು ದಕ್ಷಿಣ ಪೀಠಗಳು. ಹಿಮಾಲಯ ಪ್ರದೇಶ ಅಂದರೆ ಏನು, ಯಂಗ್ ಆಗಿದ್ದಾವೆ, ಆ್ಯಕ್ಟಿವ್ ಇದೆ, ರೈಸಿಂಗ್ ಆಗ್ತಿದೆ, ಅರ್ಥವೇಕ್ ಆಗ್ತಿದೆ, ಇಲ್ಲೆಲ್ಲ ಏನಾಗಿದೆ, ಜಾಸ್ತಿ ಆಗಿದೆ. ಪೆನಿನ್ಸುಲರ್ ಪ್ಲೇಟಿವ್ ದಕ್ಷಿಣ ಪೀಠಭೂಮಿಯಲ್ಲಿ ಏನಾಗ್ತಾ ಇದೆ, ಇವು ಏನಾಗಿದೆ, ಏಷಿಯಂಟ್ ಪ್ರಾಚೀನ ಆಗಿದ್ದಾವೆ ಮತ್ತು ಸ್ಟೇಬಲ್ ಆಗಿದೆ. ಹಾರ್ಡ್ ರಾಕ್ ರೀಜನ್ ಆಗಿದೆ, ಕಠಿಣ ಶಿಲಾ ಪ್ರದೇಶವಾಗಿದೆ. ಮತ್ತು ಇಲ್ಲಿ ಏನಾಗುತ್ತೆ, ಎರೋಷನ್ ಹೆಚ್ಚು ಕಂಡುಬರುವ ಪ್ರದೇಶವಾಗಿದೆ. ಈಗ ಕರ್ನಾಟಕದ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋದಾದ್ರೆ, ವೆಸ್ಟರ್ನ್ ಘಾಟ್ಸ್ ಹಳೆಯ ಎರೋಷನ್ಗೊಳಗಾದ ಪರ್ವತಗಳಿಗೆ ಏನಾಗಿದೆ, ಅತ್ಯುತ್ತಮ ಉದಾಹರಣೆ ಆಗಿದೆ. ಮತ್ತು ರಿವರ್ಸ್ ಲೈಕ್ ಕೃಷ್ಣ ಆ್ಯಂಡ್ ತುಂಗಭದ್ರಾ ಶೋ ಬೋತ್ ಎರೋಷನ್ ಆ್ಯಂಡ್ ಡೆಪಾಸಿಷನ್ ಪ್ರಾಸೆಸ್. ಇವು ಏನಾಗಿದ್ದಾವೆ, ಎರೋಷನ್ ಮತ್ತು ಡೆಪಾಸಿಷನ್ ಎರಡನ್ನೂ ಕೂಡ ಇವೇನು ಮಾಡ್ತವೆ, ತೋರಿಸ್ತವೆ. ಮತ್ತು ಸವನ್ದುರ್ಗ ರೀತಿಯ ರೆಸಿಡ್ಯೂಯಲ್ ಈಲ್ಸ್ ಏನಾಗಿದೆ, ಡಿಫ್ರೆನ್ಷಿಯಲ್ ಎರೋಷನ್ನಿಂದ ನಿರ್ಮಾಣವಾಗಿದೆ. ಈ ಫಾರ್ಮ್ ಡ್ಯೂ ಟು ದಿ ಡಿಫ್ರೆನ್ಷಿಯಲ್ ಎರೋಷನ್. ನೋಡಿ, ಈ ಕೀ ಲಿಂಕೇಜಸ್ ಬಗ್ಗೆ ನೋಡ್ತಾ ಹೋಗೋಣ. ಈ ಬಾಕ್ಸು ತುಂಬ ಇಂಪಾರ್ಟೆಂಟು. ಮೋಸ್ಟ್ ಸ್ಟೂಡೆಂಟ್ಸು ಜಿಯೋಗ್ರಫಿನ ಐಸೋಲೇಟೆಡ್ ಟಾಪಿಕ್ಸ್ ಅಂತ ಹೇಳಿ ಓದ್ತಾರೆ. ಟೆಕ್ಟಾನಿಕ್ ಸಪ್ರೇಟು, ರಿವರ್ ಸಪ್ರೇಟು, ಸಾಯಿಲ್ ಸಪ್ರೇಟ್ ಅಂತ. ಬಟ್ UPSC ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಲಿಂಕೇಜ್ ಥಿಂಕಿಂಗನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ದಟ್ ಮೀನ್ಸ್ ಒನ್ ಪ್ರೋಸೆಸ್ ಹೇಗೆ ಅನದರ್ ಪ್ರೋಸೆಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು ನಾವು ಇದರಲ್ಲಿ ನೋಡ್ತೀವಿ. ನೋಡಿ, ಟೆಕ್ಟಾನಿಕ್ಸ್ ಹೇಗೆ ರಿಲೀಫನ್ನು ಮಾಡುತ್ತೆ ಅಂತ ಅಂದರೆ, ಟೆಕ್ಟಾನಿಕ್ ಮೂಮೆಂಟ್ಸು ಭೂಮಿಯ ಮೇಲ್ಮೈ ಮೇಲೆ ರಿಲೀಫ್ ಫ್ಯೂಚರ್ ಕ್ರಿಯೇಟ್ ಮಾಡುತ್ತೆ. ಟೆಕ್ಟಾನಿಕ್ ಆಕ್ಟಿವಿಟಿ ಕ್ರಿಯೇಟ್ಸ್ ರಿಲೀಫ್ ಫ್ಯೂಚರ್ಸ್. ಹೇಗೆ ಎಕ್ಸಾಂಪಲ್ ನೋಡಿ, ಇಂಡಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ಗೆ ಕೊಲೈಡ್ ಆಯಿತು. ಇದರಿಂದ ರಿಸಲ್ಟ್ ಏನಾಯಿತು, ಹಿಮಾಲಯಸ್ ಫಾರ್ಮೇಷನ್ ಆಯಿತು. ಸೊ ಟೆಕ್ಟಾನಿಕ್ಸ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ ರಿಲೀಫ್.
ಹಾಗೆ ನೋಡಿ ರಿಲೀಫ್ ಮತ್ತು ಡ್ರೈನೇಜ್ ನೋಡ್ತಾ ಹೋದಾದರೆ ರಿಲೀಫ್ ಕಂಟ್ರೋಲ್ಸ್ ಡ್ರೈನೇಜ್ ಪ್ಯಾಟ್ರನ್. ಭೂರೂಪಗಳು ಡ್ರೈನೇಜ್ ಪ್ಯಾಟ್ರನನ್ನು ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಈಗ ಸಾಯಿಲ್ಸ್ ಮತ್ತು ವೆಜಿಟೇಷನ್ ನೋಡ್ತಾ ಹೋದಾದರೆ ಸಾಯಿಲ್ ಟೈಪು ಇನ್ಫ್ಲೂಯೆನ್ಸ್ ವೆಜಿಟೇಷನ್. ಮಣ್ಣಿನ ಸ್ವಭಾವ ವೆಜಿಟೇಷನ್ ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ಲಾಕ್ ಸಾಯಿಲ್ ಕಾಟನ್ ಕಲ್ಟಿವೇಷನ್ಗೆ ಸೂಟಬಲ್ ಆಗುತ್ತೆ. ಅಲ್ವಿಯಲ್ ಸಾಯಿಲ್ ಅಗ್ರಿಕಲ್ಚರ್ಗೆ ಹೈಲಿ ಫರ್ಟೈಲ್ ಲ್ಯಾಂಡ್ ಆಗಿರುತ್ತೆ. ಮತ್ತು ಮೌಂಟೇನ್ ಸಾಯಿಲ್ಸ್ ಏನು ಫಾರೆಸ್ಟ್ ವೆಜಿಟೇಷನ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಈಗ ವೆಜಿಟೇಷನ್ ಮತ್ತು ಹ್ಯೂಮನ್ ಯೂಸನ್ನು ನೋಡಿದ್ರೆ ವೆಜಿಟೇಷನ್ ಇನ್ಫ್ಲೂಯೆನ್ಸ್ ಹ್ಯೂಮನ್ ಆ್ಯಕ್ಟಿವಿಟೀಸ್. ಅಂದರೆ ವೆಜಿಟೇಷನ್ನು ಮಾನವನ ಚಟುವಟಿಕೆಗಳನ್ನು ಏನು ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ವೇರ್ ಫರ್ಟೈಲ್ ಸಾಯಿಲ್ ಪ್ಲಸ್ ವೆಜಿಟೇಷನ್ ಇದ್ದರೆ ಸಿವಿಲೈಸೇಷನ್ ಏನಾಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಅಗ್ರಿಕಲ್ಚರು ಮತ್ತು ಸೆಟಲ್ಮೆಂಟ್ಸು, ಟ್ರೇಡು, ಪಾಪ್ಯುಲೇಷನ್ನು, ಡೆನ್ಸಿಟಿ ಎಲ್ಲದಕ್ಕೂ ಏನಾಗುತ್ತೆ, ಇದು ಕನೆಕ್ಟೆಡ್ ಆಗಿದೆ. ಈ ಸ್ಲೈಡ್ ಎಂಡಲ್ಲಿ ಕೂಡ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಜಿಯೋಮಾರ್ಫಾಲಜಿ ಈಸ್ ನಾಟ್ ಅಬೌಟ್ ಮೆಮೊರೈಸಿಂಗ್ ಲ್ಯಾಂಡ್ ಫಾರ್ಮ್, ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡೈನಾಮಿಕ್ ರಿಲೇಷನ್ಶಿಪ್ ಬಿಟ್ವೀನ್ ಅರ್ತ್ ಪ್ರಾಸೆಸ್ ಆ್ಯಂಡ್ ಲ್ಯಾಂಡ್ಸ್ಕೇಪ್ಸ್. ಇವು ಭೂಮಿಯ ಪ್ರಕ್ರಿಯೆಗಳು ಮತ್ತು ಭೂರೂಪಗಳ ನಡುವಿನ ಚಲನಶೀಲ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಇದೇ ರೀತಿ ನೆಕ್ಸ್ಟ್ ಒಂದು ಟಾಪಿಕ್ನ ಇದೇ ರೀತಿ ಒಂದು ಸ್ಲೈಡ್ನ ರೆಡಿ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಅದನ್ನು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.